ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ಅವರ ವೆಡ್ಡಿಂಗ್ ಕಾರ್ಡ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರೋ ಬಗೆಗಿನ ಆಮಂತ್ರಣ ಪತ್ರಿಕೆ ಇದು. ಅತಿಥಿಗಳಿಗೆ ನೀಡಲಾದಂಥ ವಿವಾಹದ ಕಾರ್ಡ್ ಸದ್ಯ ವೈರಲ್ ಆಗ್ತಾ ಇದೆ, ಚರ್ಚೆಗೆ ಗ್ರಾಸವಾಗಿದೆ. ಫೆಬ್ರವರಿ 26ನೇ ತಾರೀಕು ವಿಜಯ್ ಹಾಗೆ ರಶ್ಮಿಕಾ ಮಂದಣ್ಣ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಮಾರ್ಚ್ 4ನೇ ತಾರೀಕು ಬಂಜಾರಾ ಹಿಲ್ಸ್ನಲ್ಲಿ ಅದ್ಧೂರಿ ರಿಸೆಪ್ಷನ್ ನಡೆಯಲಿದೆ. ವಿವಾಹ ಹಾಗೆ ಆರತಕ್ಷತೆಗೆ ಇನ್ವೈಟ್ ಮಾಡಿದಂಥ ಆ ಫೋಟೋಗಳು, ಆ ವೆಡ್ಡಿಂಗ್ ಕಾರ್ಡ್ ಸದ್ಯ ಎಲ್ಲೆಡೆ ಹರಿದಾಡ್ತಾ ಇದೆ. ಆ ವೆಡ್ಡಿಂಗ್ ಕಾರ್ಡ್ ನ ಗಮನಿಸ್ತಾ ಇದ್ದೀರಿ. ಫೆಬ್ರವರಿ 26ನೇ ತಾರೀಕು, ಒಟ್ನಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಇಬ್ರು ಕೂಡ ಸಪ್ತಪದಿಯನ್ನ ತುಳಿಯಲಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಆದ್ರೆ ವಿಜಯ್ ದೇವರಕೊಂಡ ಆಗ್ಲಿ ಅಥವಾ ರಶ್ಮಿಕಾ ಮಂದಣ್ಣ ಆಗ್ಲಿ ಈ ಸುದ್ದಿಯನ್ನ ಕನ್ಫರ್ಮ್ ಮಾಡಿರಲಿಲ್ಲ. ಇದರ ಮಧ್ಯೆ ಫೆಬ್ರವರಿ 26ನೇ ತಾರೀಕು ಹತ್ರ ಬರ್ತಾ ಇದೆ. ಈ ನಡುವೆನೇ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವೆಡ್ಡಿಂಗ್ ಇನ್ವಿಟೇಷನ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಈ ವೆಡ್ಡಿಂಗ್ ಕಾರ್ಡ್ ಇದು ಅಧಿಕೃತನ ಇಲ್ವಾ ಅನ್ನೋದ್ರ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಸಿಕ್ಕಿಲ್ಲ. AI ಕ್ರಿಯೇಟ್ ಮಾಡಿರೋದಾ ಅಥವಾ ನಿಜವಾಗಿಯೂ ಅತಿಥಿಗಳಿಗೆ ಕೊಡಲಾಗಿರುವಂತಹ ಇನ್ವಿಟೇಷನ್ ಕಾರ್ಡ್, ಈ ಬಗ್ಗೆ ಸ್ಪಷ್ಟನೆ ಇಲ್ಲ. ರೀಸೆಂಟ್ ಆಗಿ ಏರ್ಪೋರ್ಟ್ ನಲ್ಲಿ ಸ್ಪಾಟ್ ಆದಂತಹ ಸಂದರ್ಭದಲ್ಲೂ ರಶ್ಮಿಕಾ ಮಂದಣ್ಣ ಅವರನ್ನ ಪ್ಯಾಪರಾಜಿಗಳು ಪ್ರಶ್ನೆ ಮಾಡ್ತಾರೆ, ಮ್ಯಾಮ್ ಯಾವಾಗ ಮದುವೆ, 26ನೇ ತಾರೀಕು ಮದುವೆ ನಡೆಯುತ್ತಾ ಅಂತ ಹೇಳಿ. ಆ ಸಂದರ್ಭದಲ್ಲೂ ನಕ್ಕು ಸುಮ್ಮನಾಗ್ಬಿಡ್ತಾರೆ ರಶ್ಮಿಕಾ ಮಂದಣ್ಣ. ಆ ಸಂದರ್ಭದಲ್ಲೂ ಅವರು ಯಾವುದೇ ವಿಚಾರವನ್ನ ರಿವೀಲ್ ಮಾಡೋದಿಲ್ಲ. ಈ ವೇಳೆ ಪ್ಯಾಪರಾಜಿಗಳು ಶಾದಿ ಮುಬಾರಕ್ ಅಂತ ಹೇಳಿ ಅವರಿಗೆ ವಿಶ್ ಮಾಡಿದಂತಹ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ಮಧ್ಯೆ ಈ ಆಹ್ವಾನ ಪತ್ರಿಕೆ ಕಾಣಿಸ್ತಾ ಇದೆ, ವೈರಲ್ ಆಗ್ತಾ ಇದೆ. ಬಟ್ ಇದು ಅಧಿಕೃತವಾದ ಆಹ್ವಾನ ಪತ್ರಿಕೆನಾ, ಈ ಬಗ್ಗೆ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ ಇಲ್ಲ. ಬಟ್ ಈ ಆಹ್ವಾನ ಪತ್ರಿಕೆಯಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಫೆಬ್ರವರಿ 26ನೇ ತಾರೀಕು ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಇವರು ಮದುವೆಯಾಗತ್ತೆ. ಮಾರ್ಚ್ 4ನೇ ತಾರೀಕು ಬಂಜಾರಾ ಹಿಲ್ಸ್ ನಲ್ಲಿ ಆರತಕ್ಷತೆ ಇರುತ್ತೆ ಅಂತ ಹೇಳಿ ಈ ಒಂದು ಇನ್ವಿಟೇಷನ್ ಕಾರ್ಡ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.